ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಕರಿಮಣಿದು ಸರದ್ದು ಪ್ಯಾಟ್ರನ್ನ ತೋರಿಸ್ತಾ ಇದ್ದೀನಿ, ಅಂದರೆ ಗೋಲ್ಡ್ ಕರಿಮಣಿ ಸರಗಳದ್ದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಪ್ರತಿಯೊಂದರದ್ದು ವೇಟ್ ಗೊತ್ತಾಗುತ್ತೆ. ಸೊ ಹಾಗೆಯೇ ಈ ವ್ಲಾಗ್ನಲ್ಲಿ ನಾನು ಕಳೆದ 2 ವೀಡಿಯೋಸ್ ಹಿಂದೆ ನಾನು ಅವರದ್ದು ಟಿಪ್ಸ್ ಹೇಳಿದ್ನಲ್ಲ, ಸೊ ಅದು ನಮ್ಮ ಅವರನ್ನ ಅಂದರೆ ನಮಗೇನಾರ ಆದರೆ ದೃಷ್ಟಿ ಆದರೆ ಹೇಗೆ ನಾವು ನಿವಾರಣೆ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸಿದ್ದೀನಿ. ಸೊ ಅದೇ ಥರ ಮನೆಗೆ ಏನಾದರೂ ದೃಷ್ಟಿ ಆದರೆ ಅದನ್ನು ಹೇಗೆ ನಿವಾರಣೆ ಮಾಡ್ಬೋದು ಅನ್ನೋದ್ರ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಜ್ಯುವೆಲ್ರಿ ವ್ಲಾಗ್ನಲ್ಲಿ ನಾನು ಕರಿಮಣಿ ಸರ ಅಂದರೆ ಶಾರ್ಟ್ ಲೆಂತ್ ಬರುತ್ತಲ್ಲ, ಗೋಲ್ಡ್ ಸರ ಮತ್ತು ಕರಿಮಣಿದು ಎರಡನ್ನೂ ಕವರ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ನಲ್ಲಿ. ಸೊ ನೀವಿವಾಗ ನೋಡ್ತಾ ಇರೋದಿಲ್ಲ, ಒಂದು 6 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಒಂದು 12 ಗ್ರಾಮ್ಸ್ 13 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಸರನ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು 8 ಗ್ರಾಮ್ನಲ್ಲಿ ಬರುತ್ತೆ. ಸೊ ಇದೆಲ್ಲ ಏನು ಗೊತ್ತಾ, ಒಂಥರ ಗುಂಡುಗಳ ಥರ ಹೊಸ ಪ್ಯಾಟ್ರನಲ್ಲಿದೆ ಇದು. ಸೊ ಇದು ಶಾರ್ಟ್ ಲೆಂತಲ್ಲಿ ಬರುತ್ತೆ, ನೋಡೋಕ್ಕೆ ಲುಕ್ ಆಗಿರುತ್ತೆ. ಸೊ ಇದೊಂದು ವೇರ್ ಮಾಡಿ ಓಲೆ ಚೆನ್ನಾಗಿರೋದು ಕಿವಿ ಓಲೆ ಇಟ್ಕೊಂಡು ಹೋದರೆ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಮತ್ತು ಈ ಒಂದು ಸರ ನೋಡಿ 7.5 ಗ್ರಾಮ್ಸ್ನಲ್ಲಿ ಬರುವಂತಹ ಬ್ಯೂಟಿಫುಲ್, ಇದು ಅಷ್ಟೇ ಗುಂಡುಗಳ ಥರ ಬಂದಿರುವಂತಹ ಬ್ಯೂಟಿಫುಲ್ ಸರ, ಓಕೆನಾ. ಸೊ ಎಲ್ಲನೂ 916 ಗೋಲ್ಡ್ನಲ್ಲೇ ಇದೆ. ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ಸೊ ನೀವು ಅಲ್ಲೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇದೆಲ್ಲ ಏನು ಗೊತ್ತಾ, ಒಂದು ಸ್ವಲ್ಪ ರಾಜ್ಕೋಟ್ ಪ್ಯಾಟ್ರನ್ನಲ್ಲಿದೆ. ರಾಜ್ಕೋಟ್ ಪ್ಯಾಟ್ರನ್ ಹೆಂಗೆ ಅಂದರೆ ಎಲ್ಲ ಗುಂಡುಗಳ ಥರ ಬರುವಂತಹ ಸರಗಳು, ಓಕೆನಾ. ಸೊ ಇದು ನೋಡಿ ಒಂದು 11 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಗುಂಡು ಸರ. ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಗುಂಡುಗಳು ಇದೆ ಮತ್ತು ದೊಡ್ಡದು ಗುಂಡು ಬರುವಂತಹ ಸರ ಇದು. ಇದೆಲ್ಲ ಏನು ಗೊತ್ತಾ, ಪಾರ್ಟಿ ವೇರ್ಗೂ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಲುಕ್ ಇರುತ್ತೆ ಇದು. ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕಾಟನ್ ಸ್ಯಾರೀಸ್ಗೆ, ರೇಷ್ಮೆ ಸ್ಯಾರೀಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ಇಷ್ಟಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ಇದೇ ಒಂದು ವ್ಲಾಗ್ನಲ್ಲಿ ನಾನು ವಾಸ್ತು ಟಿಪ್ಸ್ನ ಕೂಡ ಹೇಳಿದ್ದೀನಿ. ಸೊ ಅದನ್ನು ಹಾಗೆ ನೋಡ್ಕೊಂಬನ್ನಿ. ಮತ್ತು ಇವಾಗ ನೀವು ನೋಡ್ತಾ ಇರೋದು ನೋಡಿ, ಇದು ಅಷ್ಟೇ ಗುಂಡು ಸರನೇ ಬರುತ್ತೆ. ಸೊ ಎಲ್ಲ ನಿಮಗೆ ಎಷ್ಟು ಅಂದರೆ 8 ಗ್ರಾಮಿಂದ ಒಂದು 12 ಗ್ರಾಮ್ವರೆಗೂ ಬರುವಂತಹ ಸರನ ಇವತ್ತಿನ ಇದರಲ್ಲಿ ನಾನು ತೋರಿಸಿದ್ದೀನಿ. ಸೊ ಕರಿಮಣಿ ಸರದ್ದು ತೋರಿಸ್ತೀನಿ, ಹಾಗೆ ಬನ್ನಿ. ಸೊ ಇದು ನೋಡಿ, ಇದು ಅಷ್ಟೇ 916 ಗೋಲ್ಡ್ ಇದೆ. ಇದೆಲ್ಲ 9 ಗ್ರಾಮ್ಸ್ ಆ ಥರ ಬರುತ್ತೆ. ಸೊ ಇಲ್ಲ ಮಧ್ಯ ಕರಿಮಣಿದು ಕೊಟ್ಟಿದ್ದಾರೆ. ಆಮೇಲೆ ಇದೆಲ್ಲ ನೋಡಿ ಒಂಥರ ಲೇಟೆಸ್ಟ್ ಕಲೆಕ್ಷನ್ನು, ಕರಿಮಣಿ ಸರದಲ್ಲೇ ಲೇಟೆಸ್ಟ್ ಮಾಡೆಲ್, ಓಕೆನಾ. ಸೊ ಮಧ್ಯದಲ್ಲಿ ನೋಡಿ ಒಂದು ಗುಂಡು ಥರ ಬಂದಿರೋದ್ರಿಂದ ಒಂಥರ ಲುಕ್ ಇರುತ್ತೆ. ಇದು ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಇದು. ಸೊ ಈ ಒಂದು ಸರ ನೋಡಿ, ಇದು ಒಂದು 9 ಗ್ರಾಮ್ಸ್ ಬರುತ್ತೆ. ಆ ಬೀಡ್ಸ್ ಎಲ್ಲ ಲೆಸ್ ಮಾಡ್ತಾರೆ, ಅದೆಲ್ಲ ಒಂದು 1 ಗ್ರಾಮ್ 2 ಗ್ರಾಮ್ಸ್ ಲೆಸ್ ಆಗುತ್ತೆ ನಿಮಗೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು 9 ಗ್ರಾಮ್ ಇದೆ ಅಂದರೆ ಒಂದು 2 ಗ್ರಾಮ್ ಕಳೆದ್ರೆ ಒಂದು 7 ಗ್ರಾಮ್ಸ್ವರೆಗೂ ನಿಮ್ಗೆ ಬರುತ್ತೆ. ಇದರಲ್ಲಿ ನೋಡಿ ಪುಟಾಣಿ ತಾಳಿ ಥರನೂ ಬಂದಿದೆ. ಸೊ ಇದೊಂದು ಜಸ್ಟ್ ವೇರ್ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಇದು. ಸೊ ಆ ಥರ ಬೀಡ್ಸ್ ಎಲ್ಲ ಒಂದು 2 ಗ್ರಾಮ್ವರೆಗೂ ಲೆಸ್ ಆಗುತ್ತೆ. ಅದು ಒಂದು 7 ಗ್ರಾಮ್ಸ್ 8 ಗ್ರಾಮ್ಸ್ವರೆಗೂ ಬರ್ಬೋದು. ಮತ್ತು ಈ ಒಂದು ಸರ ನೋಡಿ ಕರಿಮಣಿದು 8 ಗ್ರಾಮ್ನಲ್ಲಿದೆ. ಸೊ ಬೀಡ್ಸ್ ಎಲ್ಲ ಲೆಸ್ ಆದರೆ ಒಂದು 7 ಗ್ರಾಮ್ಸ್ಗೆ ನಿಮಗೆ ಸಿಗುತ್ತೆ. ಸೊ ಮಧ್ಯ ನೋಡಿ ತುಂಬಾ ಚೆನ್ನಾಗಿರುವಂತಹ ಒಂದು ಪೆಂಡೆಂಟೂ ಇದೆ, ಡೈಮಂಡ್ ಲುಕ್ ಕೊಡುವಂತಹ ಬ್ಯೂಟಿಫುಲ್ ಪೆಂಡೆಂಟು. ಆ್ಯಕ್ಚುಲಿ ಇದು ಪೆಂಡೆಂಟ್ ವೇಟ್ ಸಪ್ರೇಟ್ ಆಗಿರುತ್ತೆ, 2,800 ಆ ಥರ ಇದೆ ನೋಡಿ. ಅಂದರೆ 2.25 ಗ್ರಾಮ್ ಬರುವಂತಹ ಬ್ಯೂಟಿಫುಲ್ ಪೆಂಡೆಂಟು. ಸೊ ಇದನ್ನು ಕರಿಮಣಿ ಜೊತೆನೇ ಸೇರಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಟೋಟಲ್ ನಿಮಗೆ ಬೇಕು ಅಂದರೆ ಒಂದು 10 ಗ್ರಾಮ್ಸು, ಅದರಲ್ಲಿ 1 ಗ್ರಾಮು ನಿಮಗೆ ಕರಿಮಣಿಗೆ ಲೆಸ್ ಆದರೆ ಸೊ ನಿಮಗೆ ಅಪ್ ಟು ಒಂದು 9 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಕರಿಮಣಿ ಸರ, ಓಕೆನಾ. ಸೊ ಇವಾಗ ನೀವು ನೋಡಿ, ಈ ಒಂದು ಕರಿಮಣಿ ಸರ 6.25 ಗ್ರಾಮಲ್ಲಿ ಬರುತ್ತೆ. ಸೊ ಬೀಡ್ಸ್ ಎಲ್ಲ ಕರಿಮಣಿ ಬೀಡ್ಸ್ ಎಲ್ಲ ಲೆಸ್ ಆದರೆ ಒಂದು 5.25 ಗ್ರಾಮ್ವರೆಗೂ ಬರುವಂತಹ ಕರಿಮಣಿ ಸರ. ಇದಕ್ಕೂ ನೋಡಿ ಪೆಂಡೆಂಟ್ ಸಮೇತ ಹೇಳ್ತಾ ಇರೋದು, ಪೆಂಡೆಂಟ್ ಸೇರೇನೆ ಅಷ್ಟಿದೆ ಇದು. ಸೊ ಇಲ್ಲ ಇದು ಒಂಥರ ವೈಟ್ ಸ್ಟೋನ್ ಬಂದಿರೋದ್ರಿಂದ ಡೈಮಂಡ್ ಫಿನಿಶಿಂಗ್ ಲುಕ್ ಕೊಡುವಂತಹ ಕರಿಮಣಿ ಸರ. ಸೊ ಹಾಗೆ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಯಾವ ಥರ ಇದೆ ಪ್ಯಾಟ್ರನ್ ಅಂತ. ಸೊ ಇದು ನೋಡಿ, ಫಸ್ಟ್ ನಾನು ತೋರಿಸಿದ್ನಲ್ಲ ಒಂದು 8 ಗ್ರಾಮ್ಸ್ ಸರ ತೋರಿಸಿದ್ನಲ್ಲ, ಫುಲ್ ಪ್ಲೇನಲ್ಲಿ ಬಂದಿತ್ತಲ್ಲ, ಆ ಒಂದು ಸರ ಇದು. ಸೊ ಇಲ್ಲ ಏನು ಗೊತ್ತಾ, ಇವಾಗ ಒಂಥರ ಬೀಡ್ಸ್ದು ಸರಗಳು ತುಂಬಾ ಟ್ರೆಂಡಿಂಗ್ನಲ್ಲಿದೆ ಇವಾಗ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 9,250 ರುಪೀಸ್ ಪರ್ ಗ್ರಾಮ್ ಆಗಿದೆ. 916 ಗೋಲ್ಡ್ದು ನಾನು ಹೇಳ್ತಾ ಇರೋದು. KDM ಗೋಲ್ಡ್ ಬೇಕು ಅಂದರೆ ನಿಮಗೆ ಒಂದು 500 ಇಂದ ಒಂದು 800 ರುಪೀಸ್ವರೆಗೂ ಲೆಸ್ ಆಗುತ್ತೆ.
ಓಕೆನಾ. ಸೊ ಇದು ನೋಡಿ 11 ಗ್ರಾಮ್, ಅದೇ ಆವಾಗಲೇ ತೋರಿಸಿದ್ನಲ್ಲ ಎಲ್ಲ ಗುಂಡುಗಳದ್ದು. ಇದಂತೂ ತುಂಬಾ ಚೆನ್ನಾಗಿದೆ, ತುಂಬ ಒಂಥರ ಯುನಿಕ್ ಪ್ಯಾಟರ್ನೇ ಅನ್ಬೋದು. ತುಂಬ ಒಂಥರ ಲುಕ್ ಇರುತ್ತೆ. ಇದು ವೇರ್ ಮಾಡಿದಾಗ ಏನು ಗೊತ್ತಾ, ಜಾಸ್ತಿ ನೆಕ್ಲೆಸ್ಸು ಲಾಂಗ್ ಚೈನ್ ಹಾಕೋ ಬದಲು ಜಸ್ಟ್ ಈ ಥರ ಒಂದು ಸಿಂಪಲ್ಲಾಗಿ ನಾವು ವೇರ್ ಮಾಡಿ ಪಾರ್ಟೀಸ್ಗೆಲ್ಲ ಹೋಗೋದ್ರಿಂದ ತುಂಬ ಟ್ರೆಂಡಿಯಾಗಿ ಸ್ಟೈಲಿಶಾಗಿ ಕಾಣ್ತೀವಿ. ಮತ್ತು ಈ ಒಂದು ಸರ ನೋಡಿ, ಇದು ಅಷ್ಟೇ ಗುಂಡುಗಳದೇ ಬರುತ್ತೆ. ಇದು ಅಷ್ಟೇ ಅಪ್ ಟು ನಿಮಗೆ ಒಂದು 12 ಗ್ರಾಮ್ಸ್ ಆ ಥರ ಬರುತ್ತೆ. ಸೊ ಎಲ್ಲ ಒಂಥರ ನೋಡಿ, ಹತ್ರದಿಂದ ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗುತ್ತೆ ಅವಾಗ ಡಿಸೈನ್ ಹೇಗಿದೆ ಅಂತ. ಒಂಥರ ಮರೂನ್ ಕಲರಲ್ಲಿ ಎನಮೆಲ್ ಕೊಟ್ಟಿದ್ದಾರೆ. ಮರೂನ್ ಮತ್ತು ಬ್ಲ್ಯಾಕಲ್ಲಿ ಇರೋದ್ರಿಂದ ಒಂಥರ ಅದ್ರದ್ದು ಲುಕ್ಕೇ ನಿಮಗೆ ಚೇಂಜ್ ಮಾಡಿದೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಎಲ್ಲ ಏನು ಗೊತ್ತಾ, ಲೇಟೆಸ್ಟ್ ಕಲೆಕ್ಷನ್ ಬಂದಿರೋದನ್ನೇ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿದ್ರೇ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ. ಮತ್ತು ನಂದು ಇನ್ನೂ ತುಂಬ ವೀಡಿಯೋಸು ನಾನು ಜ್ಯುವೆಲ್ರಿದೇ ಮಾಡಿರೋದ್ರಿಂದ ಬೇರೆ ಬೇರೆ ವೀಡಿಯೋಸ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ನನ್ನ ಒಂದು ಜ್ಯುವೆಲ್ರಿ ವ್ಲಾಗ್ನಲ್ಲಿ ಬ್ರೇಸ್ಲೆಟ್ಸಿಂದ ಹಿಡಿದು ನೆಕ್ಲೆಸ್ ಹಾಕಿದ್ದೀನಿ, ಮತ್ತು ಲಾಂಗ್ ಚೈನ್ಸ್ದು, ಬ್ಯಾಂಗಲ್ಸ್ದು ಎಲ್ಲ ಥರ ವೀಡಿಯೋಸು ನಾನು ಮಾಡಿ ಅಪ್ಲೋಡ್ ಮಾಡಾಗಿದೆ. ಜಾಸ್ತಿ ನಾನು ಇಯರಿಂಗ್ಸ್ದು ಅದೆಲ್ಲ ತುಂಬ ಮಾಡಿದ್ದೀನಿ. ಸೊ ನಿಮ್ಗೆ ಬೇಕು ಅಂದರೆ ಬೇರೆ ಬೇರೆ ನನ್ನ ವೀಡಿಯೋಸ್ನು ನೀವು ನೋಡ್ಬೋದು ಹೋಗಿ. ಮತ್ತು ಈ ಒಂದು ವ್ಲಾಗ್ನಲ್ಲಿ ನಾನು ಜ್ಯುವೆಲ್ರಿ ವ್ಲಾಗ್ನಲ್ಲಿ ವಾಸ್ತು ಟಿಪ್ಸ್ನ ಹೇಳಿದ್ದೀನಿ, ಫುಲ್ ಡೀಟೇಲಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಈ ಸರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗೆಲ್ಲ ನಾರ್ತ್ ಇಂಡಿಯನ್ಸ್ ವೇರ್ ಮಾಡ್ತಾರಲ್ಲ ಆ ಥರ ಸ್ಟೈಲಿಶಾಗಿ ಕಾಣುತ್ತೆ. ಸೊ ಜಸ್ಟ್ ನಿಮಗೆ ಒಂದು 7 ಗ್ರಾಮ್ಸಲ್ಲೇ ಸಿಕ್ಬಿಡುತ್ತೆ, 5.5 ಗ್ರಾಮ್ 6 ಗ್ರಾಮಲ್ಲೇ ಇದೆ ಅದು. ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ ವಾಸ್ತು ಟಿಪ್. ಸೊ ಮೊದಲನೇ ಟಿಪ್ಸ್ ಏನು ಅಂತ ಅಂದರೆ, ನೀವೆಲ್ಲರೂ ನೋಡಿರೋ ಹಾಗೆ ಅಂಕೋಲಾ ಕಡ್ಡಿದು ಬಗ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಇದೆಲ್ಲ ಎಷ್ಟು ಇವಾಗಿನ ಇದರಲ್ಲಿ ಎಷ್ಟು ಯೂಸ್ಫುಲ್ಲು ಬೆನಿಫಿಟ್ಸ್ ಇದೆ ಅಂದರೆ ಅಂಕೋಲಾ ಕಡ್ಡಿಯಿಂದ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಸೊ ನೋಡಿ ಈ ಥರ ಇರುತ್ತೆ. ಸೊ ಈ ಒಂದು ಅಂಕೋಲಾ ಕಡ್ಡಿನ ನಾನು ಬಂಡಿ ಮಹಾಕಾಳಿ ಟೆಂಪಲಿಂದ ತೊಗೊಂಬಂದಿದ್ದೀನಿ. ಸೊ ನಿಮಗೆ ಅಕಸ್ಮಾತ್ ಕೆಲವ್ರಿಗೆ ಹುಡುಕ್ತಾ ಇರ್ತೀರಲ್ಲ ಎಲ್ಲಿ ಸಿಗುತ್ತೆ ಅಂತ, ಕೆಲವ್ರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗಲ್ಲ. ಬಟ್ ಬಂಡಿ ಮಹಾಕಾಳಿನಲ್ಲಿ ಪೂಜೆ ಮಾಡಿ ಇಟ್ಟಿರ್ತಾರೆ. ಸೊ ದೇವಸ್ಥಾನದಲ್ಲಿ ಈ ಥರ ತಗೊಳ್ಳೋದ್ರಿಂದ ಅದ್ರದ್ದು ಪವರ್ ಇರುತ್ತೆ. ಸೊ ಅಲ್ಲಿ ತೊಗೊಂಬನ್ನಿ ಈ ಥರ. ಸೊ ಇದನ್ನು ಅಂಕೋಲಾ ಕಡ್ಡಿ ಅಂತಾರೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ಎಲ್ಲ ಒಂಥರ ಮುಳ್ಳು ಥರ ಬಂದಿರುತ್ತೆ. ಸೊ ಇದನ್ನು ಮನೆಯ ಮುಂಬಾಗಿಲು ಅಂದರೆ ಹೊರಗಡೆ ಕಟ್ಟಬೇಕು. ಮನೆ ಬಾಗಿಲು ಇರುತ್ತಲ್ಲ, ಬಾಗಿಲು ಹೊರಗಡೆ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ಒಂದು ನೆಗೆಟಿವಿಟಿ ಮನೆ ಒಳಗೆ ಬರದಂತೆ ಇದು ತಡೆಗಟ್ಟುತ್ತೆ. ಯಾವಾಗಲೂ ಗೊತ್ತಾ ಫ್ರೆಂಡ್ಸ್, ನಿಮಗೆ ಮನೆಗೆ ದುಡ್ಡು ಕಾಸು ಚಿನ್ನ ಎಲ್ಲ ಸೇರಬೇಕು ಅಂದರೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇದ್ರೇ ಮಾತ್ರ ಅದೆಲ್ಲ ಸೇರೋದು. ಸೊ ಯಾವಾಗ ನೆಗೆಟಿವಿಟಿ ತುಂಬ ಜಾಸ್ತಿ ಇರುತ್ತೋ ಅವಾಗೆಲ್ಲ ಅದು ಬರೋದು ಸ್ಟಾಪ್ ಆಗ್ತಾ ಇರುತ್ತೆ. ಅಂದರೆ ಲಕ್ಷ್ಮೀ ದೇವ್ರ ಒಳಗೆ ಪ್ರವೇಶ ಆಗಬೇಕು ಅಂದರೆ ಯಾವುದೇ ಒಂದು ನೆಗೆಟಿವ್ ಪವರ್ ಇರಬಾರ್ದು, ಆವಾಗಲೇ ಬರೋದು. ಸೊ ಈ ಥರ ಒಂದು ಅಂಕೋಲಾದು ದಾರ ಥರ ಇರುತ್ತೆ ನೋಡಿ, ಇದರಲ್ಲೇ ಇಲ್ಲ ಅಂದರೆ ಇದು ದೇವ್ರದ್ದು ಪೂಜೆ ಮಾಡಿ ಕಟ್ಟಿದ್ದಾರೆ. ಒಂದು ನಿಮಿಷ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಹತ್ರದಿಂದ ತೋರಿಸ್ತೀನಿ ನೋಡಿ. ಸೊ ಈ ಥರ ನೋಡಿ ಕಲರ್ ಥರ ಬರುತ್ತೆ, ಕೆಂಪುದು ಮತ್ತು ವೈಟ್ ಬ್ಲ್ಯಾಕ್, ಇದೆಲ್ಲ ಏನು ಗೊತ್ತಾ ದೃಷ್ಟಿ ನಿವಾರಣೆಯ ದಾರ. ಓಕೆನಾ. ಸೊ ಇದನ್ನು ಈ ಥರ ಕಟ್ಟಿಬಿಟ್ಟು ಅವ್ರ ಮನೆ ಮುಂದೆ ಹಾಕ್ಬೇಕಿದು ಆ್ಯಕ್ಚುಲಿ. ಓಕೆನಾ. ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರಾ ಗಣಪತಿದು ಕಣ್ಣು ದೃಷ್ಟಿ ಗಣಪತಿ ಹಾಕಿರ್ತೀವಿ, ಆಂಜನೇಯಿಂದ ಹಾಕಿರ್ತೀವಿ. ಅದೇ ಥರ ಇವಾಗ ಈ ಥರ ಪ್ರೊಟೆಕ್ಷನ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ನಮ್ಮ ಮನೆಯ ಮುಂಬಾಗಿಲಿನಲ್ಲಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಈ ಥರ ಒಂದು ಮಾಡೋದ್ರಿಂದ ಯಾವುದೇ ಒಂದು ನೆಗೆಟಿವಿಟಿ ಅಂದರೆ ಹೊರಗಡೆನೇ ನಾವು ಜಾಸ್ತಿ ಹೋಗ್ಬಿಟ್ಟು ಓಡಾಡ್ಕೊಂಡು ಬರ್ತೀವಲ್ವ. ಸೊ ಮನೆಗೆ ಬಂದ ತಕ್ಷಣ ಇದು ನಮಗೆ ತಡೆಯುತ್ತೆ, ನೆಗೆಟಿವಿಟಿ ಅಲ್ಲೇ ಸ್ಟಾಪ್ ಮಾಡುತ್ತೆ. ಓಕೆನಾ. ಸೊ ಇದು ಫಸ್ಟ್ ರೆಮಿಡಿ. ನಿಮಗೆ ಅಕಸ್ಮಾತ್ ಬಂಡಿ ಮಹಾಕಾಳಿನಲ್ಲಿ ಸಿಗಲಿಲ್ಲ ಅಂದ್ರೂ ನಿಮಿಷಾಂಬ ಟೆಂಪಲ್ ಮೈಸೂರು ಹತ್ರ ಇದೆ ನೋಡಿ, ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ಟೆಂಪಲ್ಲು, ಅಲ್ಲೂ ಅಷ್ಟೇ ಪೂಜೆ ಮಾಡೇ ಇಟ್ಟಿರ್ತಾರೆ, ತುಂಬ ಒಳ್ಳೆಯದದು. ಸೊ ನಿಮ್ಗೆ ಗೊತ್ತಲ್ಲ ನಿಮಿಷಾಂಬ ದೇವ್ರದ್ದು ಎಷ್ಟು ಪವರ್ಫುಲ್ ದೇವರು ಅಂದರೆ ನಾವೇನು ಅನ್ಕೋತೀವೋ ಅದು ಸತ್ಯ ತುಂಬ ಅಲ್ಲಾಗುತ್ತೆ. ಸೊ ಅಲ್ಲೂ ತೊಗೊಂಬರ್ಬೋದು. ನಾನು ಇದನ್ನು ಬಂಡಿ ಮಹಾಕಾಳಿ ಟೆಂಪಲಲ್ಲಿ ತಂದು ಹಾಕಿದ್ದೀನಿ. ಸೊ ಇದು ಫಸ್ಟ್ನೇ ಟಿಪ್ಪು. ಸೆಕೆಂಡ್ನೇ ಟಿಪ್ ಹೇಳ್ತೀನಿ ಬನ್ನಿ ಹಾಗೆ. ಸೊ ಇದು ನೋಡಿ ಫ್ರೆಂಡ್ಸ್, ಇದನ್ನು ಧೂಪ ಬೆಳಗಕ್ಕೆ ಉಪಯೋಗಿಸ್ತಾರೆ. ಅಂದರೆ ಸಾಂಬ್ರಾಣಿ ಹಾಕೋದಾಗಲಿ, ಕರ್ಪೂರ ಹಾಕ್ಬಿಟ್ಟು ನಾವು ಬೆಳಗಿಸ್ತೀವಲ್ಲ ಆ ಥರ ಒಂದು ತೊಗೊಳ್ಳಿ. ಇದೇ ಥರ ನೀವು ಮಣ್ಣಿಂದು ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಮಣ್ಣಿಂದು ಹಿತ್ತಾಳೆದೆಲ್ಲ ಒಂಥರ ದೃಷ್ಟಿ ತೆಗೆಯೋದಕ್ಕೆ ಒಳ್ಳೆಯದೇ ಅಂತಾರೆ. ಸೊ ಏನು ಮಾಡಿ ಅಂದರೆ ಇದರಲ್ಲಿ ಕರ್ಪೂರನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಬಿಡಿ. ಒಂದು 4-5 ದಪ್ಪ ಕರ್ಪೂರ ಬರುತ್ತಲ್ಲ, ಪಚ್ಚ ಕರ್ಪೂರ ಅಂತಾರೆ ನೋಡಿ. ಸೊ ಆ ಥರದ್ದು ಹಾಕೋಬೋದು. ಇಲ್ಲ ನಿಮ್ಮ ಮನೇಲಿ ಯಾವ್ದಾರ ಚಿಕ್ಕ ಕರ್ಪೂರ ಇದ್ದರೆ ಒಂದು 5-6 ಆ ಥರ ಯೂಸ್ ಮಾಡಿ. ಸೊ ಅದನ್ನು ಹಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ಫ್ಲೇಮ್ ಬರುತ್ತೆ. ನಾನು ಆ್ಯಕ್ಚುಲಿ ಡೆಮೋನೇ ತೋರಿಸ್ತಾ ಇದ್ದೆ.
ಬಟ್ ನಿಮಗೆ ಗೊತ್ತಿಲ್ಲ, ನಂದೊಂದು ವಿಡಿಯೋದಲ್ಲಿ ಇದೇ ಥರ ದೃಷ್ಟಿ ನಿವಾರಣೆದು ತುಂಬ ಚೆನ್ನಾಗಿ ಓಡಿತ್ತು, ಅದು 1000 ಮೇಲ್ಗಡೆ ರೀಚ್ ಆಗಿತ್ತು. ನೆಕ್ಲೆಸ್ ವ್ಲಾಗಲ್ಲಿ ಅದನ್ನು ಹಾಕಿದ್ದೆ. ಬಟ್ ಏನು ಅಂದರೆ ಯೂಟ್ಯೂಬ್ ಪಾಲಿಸಿ ಗೈಡ್ಲೈನ್ಸ್ ಪ್ರಕಾರ ಬೆಂಕಿನ ನಾವು ತೋರಿಸಂಗಿಲ್ಲ. ಸೊ ಅದನ್ನು ಯೂಟ್ಯೂಬ್ ಅವರೇ ಡಿಲೀಟ್ ಮಾಡೋರು. ಬಿಕಾಸ್ ನಾನು ಅದರಲ್ಲಿ 4 ಮಿನಿಟ್ಸ್ವರೆಗೂ ಫ್ಲೇಮಿಂಗ್ಗೆ ಉರಿತಾ ಇರೋದನ್ನು ತೋರಿಸ್ಬಿಟ್ಟಿದ್ದೆ. ಸೊ ಅದಕ್ಕೆ ನಾನು ಯಾವಾಗಲೂ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕರ್ಪೂರನೆಲ್ಲ ಹಾಕ್ಕೊಂಡು ಆ ಬೆಂಕಿ ಬರುತ್ತಲ್ಲ, ಎಲ್ಲ ಮನೆ ಸ್ಟಾರ್ಟಿಂಗಿಂದ ಅಂದರೆ ಫಸ್ಟ್ ನಿಮ್ಮ ಮನೆಯದು ಡೋರ್ ಎಂಟ್ರೆನ್ಸ್ ಬರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ ಪ್ರತಿಯೊಂದ್ರದ್ದು ಅಡುಗೆ ಮನೆ, ದೇವ್ರ ಮನೆ ಮತ್ತು ಬಾತ್ರೂಮ್ದು ಬಾಗಿಲು ಓಪನ್ ಮಾಡಿ ಸುಮ್ಮನೆ ಅದು ಧೂಪನ ಹಿಂಗೆ ಕೈಯಲ್ಲಿ ಹಿಂಗೆ ಅಂದ್ಬಿಡಿ. ಸೊ ಆ ಹೊಗೆ ಎಲ್ಲ ಹೋಗಬೇಕು, ಫುಲ್ ಇಡೀ ಮನೆಗೆ ಇದು ಮಾಡಿ ಮತ್ತೆ ಅದೇ ಇದರಲ್ಲಿ ಬನ್ನಿ ಆಚೆಗೆ, ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದೆ, ಆಮೇಲೆ ದೇವ್ರದ್ದು ಕೆಳಗಡೆ ಇಟ್ಬಿಡಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಯಾವಾಗಲೂ ಹಾಗೆ ನಿಲ್ಲುತ್ತೆ. ಅದು ನೆಗೆಟಿವ್ ಪವರ್ ಏನಾರ ಇದ್ದರೆ ಎಲ್ಲನೂ ನೆಗೆಟಿವಿಟಿ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ನಿಮಗೆ ಗೊತ್ತಿರೋಂಗೆ ತುಂಬ ಜನ ರಿಚ್ ಪೀಪಲ್ ಮನೇಲಿ ಇದನ್ನು ಉಪಯೋಗಿಸ್ತಾರೆ, ಈ ಥರ ಒಂದು ಟ್ರಿಕ್ನ ಫಾಲೋ ಮಾಡ್ತಾರೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಮಾರ್ವಾಡೀಸ್ ತುಂಬ ಇದ್ದರು, ನಾವು ಚಿಕ್ಕವ್ರು ಇರುವಾಗ ನಾವೆಲ್ಲ ಮಾರ್ವಾಡೀಸ್ ಜೊತೆನೇ ಬೆಳೆದಿದ್ದು. ಸೊ ಅವ್ರು ಹೇಳಿರುವಂತಹ ಮೆಥಡ್ನ, ಸೀಕ್ರೆಟ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಏನು ಗೊತ್ತಾ, ಅವರೆಲ್ಲ ಈ ಥರನೇ ಮಾಡೋದು, ಸಾಯಂಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಮಾಡ್ತಾರೆ ಅವರು ಪರ್ ಡೇನಲ್ಲಿ. ಸೊ ಅದಕ್ಕೆ ಯಾವಾಗಲೂ ನೋಡಿ ಅವ್ರ ಮನೇಲಿ ಚಿನ್ನ ಆಗಲಿ ಬೆಳ್ಳಿ ಆಮೇಲೆ ದುಡ್ಡು ಕಾಸು ಎಲ್ಲ ಹಾಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಸೊ ಈ ಥರ ಮಾಡಿ. ಸೊ ಇದು 2ನೇ ಟಿಪ್ಪು. 3ನೇ ಟಿಪ್ ಹೇಳ್ತೀನಿ ಬನ್ನಿ. ಸೊ 3ನೇ ಟಿಪ್ ಏನು ಅಂದರೆ ಫ್ರೆಂಡ್ಸ್, ಒಂದು ಬಕೆಟ್ನಲ್ಲಿ ಸಾಲ್ಟ್ ತೊಗೊಳ್ಳಿ. ಕಲ್ಲುಪ್ಪಾರ ತೊಗೋಬೋದು, ಇಲ್ಲ ಪುಡಿ ಉಪ್ಪಾರ ತೊಗೋಬೋದು, ಒಟ್ಟಿನಲ್ಲಿ ಸಾಲ್ಟು. ಕೆಲವರೆಲ್ಲ ರಾಕ್ ಸಾಲ್ಟ್ ಆಮೇಲೆ ಪಿಂಕ್ ಸಾಲ್ಟ್ ಆ ಥರ ಎಲ್ಲ ಬರುತ್ತಲ್ಲ ಅದನ್ನು ಉಪಯೋಗಿಸ್ತಾರೆ ಈ ಥರ ಮಾಡೋದಕ್ಕೆ. ಸೊ ಆ ಥರ ಏನು ಬೇಡ, ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವುದಿರುತ್ತೋ. ನಾನು ಜಾಸ್ತಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇರ್ತೀನಿ. ಸೊ ಏನು ಮಾಡಿ ಅಂದರೆ ಒಂದು ಬಕೆಟಲ್ಲಿ ಅರ್ಧ ನೀರನ್ನು ಅದಕ್ಕೆ ಫಿಲ್ ಮಾಡಿಬಿಟ್ಟು ಒಂದು ಮುಷ್ಟಿಯಷ್ಟು ಅಂದರೆ ಫುಲ್ ಕೈ ತುಂಬ ಹಿಡಿಯುವಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ ಹಿಂಗೆ ಡೆಲ್ಯೂಟ್ ಮಾಡಿಬಿಡಿ, ಅಂದರೆ ಕರಗಿಸ್ಬಿಡಿ ಅದನ್ನೆಲ್ಲ, ಆಯಿತಾ. ಸೊ ಕರಗಿಸ್ಬಿಟ್ಟು ಏನು ಮಾಡಬೇಕಂದ್ರೆ ಮಾಪಿಂಗ್, ನಿಮ್ಮ ಮನೆ ಫುಲ್ ಎಲ್ಲ ಮಾಪ್ ಮಾಡ್ಕೊಂಬಂದ್ಬಿಡಿ, ಫಸ್ಟಿಂದ ಸ್ಟಾರ್ಟ್ ಮಾಡಿ ಪ್ರತಿಯೊಂದ್ರದ್ದು. ಸೊ ಇದು ಮಾಡೋದ್ರಿಂದ, ವಾರಕ್ಕೆ ಒಂದ್ಸಲ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ. ಆಮೇಲೆ ವಾಸ್ತುದು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಅಂದರೆ ದುಡ್ಡು ಕಾಸು ಅದೆಲ್ಲ ಬರಬೇಕು ಅಂದರೆ ನೆಗೆಟಿವ್ ಪವರ್ ಇಲ್ಲದೇ ಇದ್ದರೆ ಮಾತ್ರ ಎಲ್ಲ ನಿಮಗೆ ದುಡ್ಡು ಕಾಸು ಎಲ್ಲ ಸೇರೋದು, ಲಕ್ಷ್ಮೀ ದೇವರು ಒಲಿಯೋದು, ಓಕೆನಾ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು 3 ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.